ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಳಿಗ್ಗೆ ವಿಡಿಯೋ ಶುರು ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ಪೂರಿ ಮತ್ತು ಚೆನ್ನ ಮಸಾಲ. ನೋಡಿ ಫ್ರೆಂಡ್ಸ್, ಕಾಬೂಲ್ ಚೆನ್ನ, ಕಾಬೂಲ್ ಕಡಲೆ ಇದೆಯಲ್ಲ ಅದರಲ್ಲಿ ಮಾಡಿರುವಂತಹ ಚೆನ್ನ ಮಸಾಲ ರೆಡಿ ಆಯಿತು. ಪೂರಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ತಿಂಡಿ ಕೊಡ್ತಾ ಅಮ್ಮ ಇದ್ದಾರೆ, ಅಮ್ಮನ್ನು ತೋರಿಸ್ತೀನಿ ನಿಮಗೆ. ಹಾಗೆ ಮೊಮ್ಮಗಳು ಬಂದಿದ್ದಾಳೆ, ಮೊಮ್ಮಗಳೊಟ್ಟಿಗೆ ನಾನು ದಿನಚರಿನ ತೋರಿಸ್ತೀನಿ. ಮಗಳಿದ್ದಾಳೆ, ಮೊಮ್ಮಗಳಿದ್ದಾಳೆ, ಎಲ್ಲರೂ ಇದ್ದಾರೆ. ಹಾಗಾಗಿ ಇವತ್ತೆಲ್ಲರೂ ಇದ್ದಾರೆ ಅಂತ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದೆ ನಾನು. ನೋಡಿ ಅಮ್ಮ ಪೇಪರ್ ಓದ್ತಾ ಕೂತಿಯಾರಲ್ಲಿ. ನೋಡಿ, ಹಾಯ್ ಹೇಳಮ್ಮ. ಬೆಳಿಗ್ಗೆ 8 ಗಂಟೆ 10 ನಿಮಿಷ ಈಗ ತಿಂಡಿ ಮಾಡಬೇಕು ನಾನು. ಅಮ್ಮ ಬೆಳಿಗ್ಗೆ ಎದ್ದು ಪೇಪರ್ ಓದ್ತಾ ಕೂತಿದ್ದಾರೆ. ಆಮೇಲೆ ನಿಮಗೆ ಸಿಗ್ತೀನಿ ನಾನು ಪಾಪು ಜೊತೆಗೆ. ಅಮ್ಮ, ಪಾಪು, ನನ್ನ ಮಗಳು, 4 ಜನ್ರೇಷನ್ ಒಟ್ಟಿಗಿದ್ದೀವಿ. ನಿಮ್ಗೆ ಆಮೇಲೆ ನಾನು ತೋರಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಪೂರಿ ಮಾಡ್ಬೋದು. ಈ ಥರ ಯಾವುದಾದ್ರೂ ಆಯಿಲ್ ಪ್ಯಾಕೆಟ್ ಏನಾದರೂ 2 ಇಟ್ಕೊಂಡ್ಬಿಡಿ. ಎಣ್ಣೆ ಹಚ್ಕೊಂಡ್ಬಿಟ್ರೆ, ಹಿಟ್ಟಲ್ಲಿ ಲಟ್ಸಿಬಿಟ್ರೆ ಏನಾಗುತ್ತೆ, ಎಣ್ಣೆ ಪೂರ್ತಿ ಹಾಳಾಗಿ ಹೋಗುತ್ತೆ. ಹಿಟ್ಟು ಹಾಕದೇನೆ ಹಾಗೆ ಕರ್ದು ಎಣ್ಣೆ ಕ್ಲೀನಾಗಿರಬೇಕು ಅಂದರೆ ನೀವು ನೋಡಿ, ಹಿಟ್ಟು ಹಾಕಬಾರ್ದು. ಹೀಗೆ ಪೂರಿ ಕಲಿಸ್ಕೊಂಡಿದ್ದೀರಲ್ವಾ, ಹೀಗೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಒಂಚೂರು ಎಣ್ಣೆ ಹಚ್ಕೊಂಡು ಪ್ರೆಸ್ಸರ್ ಏನು ಬೇಡ, ನಿಮ್ಮ ದೋಸೆ ತವ ಇರುತ್ತಲ್ವ, ಇದರಿಂದ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಪೂರಿ ನೋಡಿ ಹೆಂಗೆ ದೊಡ್ಡದಾಗ್ಬಿಡತ್ತೆ. ತೆಗೆದು ಎಣ್ಣೆಗೆ ಬಿಟ್ಬಿಟ್ರೆ ಮುಗ್ದೋಯ್ತು. ಹೆಂಗೆ ಉಬ್ಬಿ ಬರುತ್ತಲ್ವಾ, ಹಿಂಗೆ ಸುಲಭ. ಎಣ್ಣೆನೂ ಅಷ್ಟೇ, ಸ್ವಲ್ಪನೂ ಎಣ್ಣೆ ಹಾಳಾಗೋದಿಲ್ಲ. ಇಲ್ಲ ಅಂದರೆ ನೀವು ಹಿಟ್ಟಾಕಿ ಲಟ್ಸಿ ಬಿಟ್ರೆ ಎಣ್ಣೆ ಪೂರ್ತಿ ಹಾಳಾಗ್ಬಿಡತ್ತೆ. ಮುದ್ದುಗಿನಿ ಒಂತೋದು ನೋಡಿಲ್ಲಿ ಪೂರಿ ಮಾಡ್ಕೊಡ್ತೀನಿ ಈಗ ಅವನಿಗೆ, ಆಯ್ತಾ? ನೋಡಿ, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಸೀದಾ ಎಣ್ಣೆಗೆ ಹಾಕಿಬಿಟ್ರೆ ನೋಡಿ ಭರ್ಜರಿ ಉಬ್ಬಿ ಪೂರಿ ರೆಡಿ ಆಗತ್ತೆ. ನೋಡಿದ್ರಲ್ವಾ? ನೋಡಿ ಎಷ್ಟು ಉಬ್ಬಿದ ಪೂರಿ ಬಂದ್ಬಿಡತ್ತೆ. ನೋಡಿ, ಸುಲಭವಾಗಿ ಪೂರಿ ಮಾಡ್ಕೊಂಡು ಬಿಡ್ಬೋದು. ಯಾವ ಪ್ರೆಸ್ಸು ಬೇಡ, ಏನು ಬೇಡ ಫ್ರೆಂಡ್ಸ್. ಈ ಕಡೆ ಪೂರಿ ಆಗ್ತಾ ಇದೆ, ಈ ಕಡೆ ತೋರಿಸಿದ್ನಲ್ವ ನಿಮಗೆ ಚೆನ್ನ. ನೋಡಿ, ಚೆನ್ನ ಮಸಾಲ ಮಾಡಿದ್ದೀನಿ ಪೂರಿ ಜೊತೆ ಕಾಂಬಿನೇಷನ್ ಇವತ್ತು. ನಿಮ್ಗೆ ಆ ಕಡೆ ಮೊಮ್ಮಗಳ ವಾಯ್ಸ್ ಕೇಳ್ತಾ ಇದೆ ಅಲ್ವಾ? ನೋಡಿ, ಆಟ ಆಡ್ತಾ ಇದ್ದಾಳೆ ಅವಳು. 1.5 ವರ್ಷ ಮೊಮ್ಮಗಳಿಗೆ ಆಟ ಆಡ್ತಾ ಇರ್ತಾಳೆ. ಇನ್ನು ಅಮ್ಮನಿಗೆ ತಿಂಡಿ ಕೊಡ್ತೀನಿ ನಾನು, ಆಮೇಲೆ ಸಿಗ್ತೀನಿ ನಾನು ತಿಂಡಿ. ಫ್ರೆಂಡ್ಸ್, ಚೆನ್ನ ಮಸಾಲ ಅಮ್ಮ ಪೂರಿ ತಿಂತಾ ಇದ್ದಾರೆ. ಅಂಥದ್ದು ಮುದ್ದು ಅಂತಮ್ಮ ಮಾಡತ್ತೆ ಅವನಿ ಮುದ್ದುಗಿನಿ. ಇನ್ನು ಮೊಮ್ಮಗಳೊಟ್ಟಿಗೆ ಸಂಜೆಯ ವಾಕಿಂಗು, ಆಟ ಎಲ್ಲ ನೀವೇ ನೋಡುವಿರಂತೆ ಹೋಗ್ತಾ. ಅಮ್ಮ ಇದ್ದಾರಲ್ವಾ, ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ. ಅಮ್ಮ, ನಾನು, ಮಗಳು, ಮೊಮ್ಮಗಳು ವಾಕಿಂಗ್ ಮಾಡಿಕೊಂಡು ಹಾಗೆ ಆಟ ಆಡ್ಸ್ಕೊಂಡು ಬರೋಕ್ಕೆ ಹೊರಟ್ವಿ. ರೈನ್ ಎಲ್ಲಿಂದ ಬರುತ್ತೆ ಮಗ? ರೈನು ಅಲ್ಲಿಂದ ಬರುತ್ತಾ? ಓದೆಲ್ಲ ಬಂಗಾರಿ ಸ್ಕೈ. ಅಲ್ಲೆಂತ ಇದೆ? ಅದೆಂತದದು? ಅದೆಂತ ಮಗ ಅದು? ಅದೆಂತದು? ಅಲ್ಲ
ಓದೆ ಓದೆ ಮುದ್ದು ತಿನ್ನಿ ಓದೆ ಆಟ ಆಡೋಣ ಈಗ ಕಳ್ಳಿ ಕಳ್ಳಿ ಹೌದಾ ಚೆನ್ನಾಗಿದೆಯಾ ಅವನಿ ಅವನು ಚೆನ್ನಾಗಿದೆಯಾ ಸೂಪರ್ ಮಗ ಸೂಪರ್ ಹೇಳು ಸೂಪರ್ ಕಚ್ಚುಕುಳಿ ಆಗ್ತಿದೆ ಸೂಪರ್ ಆಯು ಕಳ್ಳ ಕಳ್ಳ ಮುದ್ದು ಸೂಪರ್ ಅಲ್ಲ ಖುಷಿ ಅಮ್ಮ ಸೂಪರ್ ಅಲ್ಲ ಬಂಗಾರಿ ಸೂಪರ್ ಹೇಳು ಬಾಯಲ್ಲಿ ಸೂಪರ್ 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 ಅಲ್ಲ ಪುಟ್ಟ ಸೂಪರ್ ಅಂತೆಲ್ಲ ಅವನಿಗೆ ಬಂದು ಅವನಿಗೆ ಬಂದು ಅಲ್ಲ ಅಲ್ಲ ಗಿಂಡಮ್ಮ ಗಿಂಡಮ್ಮ ಸೂಪರ್ ಸೂಪರ್ ಹಿಡ್ಕೊ ಮಗ ಹೌದು ಸೂಪರ್ ಹಿಡ್ಕೊ ಮಗ ಗಟ್ಟಿ ಹಿಡ್ಕೊ ವಾಕಿಂಗ್ ಮುಗಿಸಿ ಬರ್ತಿರುವಾಗ ಜೋರು ಮಳೆ ಮೋಡ ಆಯಿತು ಫ್ರೆಂಡ್ಸ್. ಇನ್ನೆಲ್ಲಿ ಪಾಪು ನೆನಿತಾಳೆ ಅಂತ ಹೊರಟು ಬಿಟ್ವಿ. ಭಯಂಕರ ಗಾಳಿ ಅಂತ ಹೇಳ್ತಾ ಇದ್ಲು ಅವಳು. ಜೋರು ಗಾಳಿ ಬಿಸಿ ಕಸ ಎಲ್ಲ ಬರ್ತಾ ಇತ್ತು. ಅದರೊಟ್ಟಿಗೆ ಆಟ ಅವಳಿಗೆ ಖುಷಿ. ಕಣ್ಣಿಗೆ ಧೂಳು ಹೋದ್ರೂ ಖುಷಿ ಅವಳಿಗೆ. ಹೊತ್ತಾ ಪಾರಿವಾಳ ನೋಡಿದ್ರಂತೂ ಏನು ಖುಷಿ ನೋಡಿ. ಪಿಜ್ಜಿ ಅಂತ ಹೇಳ್ಕೊಂಡು ಓಡ್ತಿರ್ತಾಳೆ. ಖುಷಿ ಅವಳಿಗೆ. ಅನಿ ಎಂತ ಮಾಡ್ಬಿಟ್ಟು ಅಮ್ಮ ನಾವೀಗ ಒಂದು ಟಾಟಾ ಹೋಗೋಣ. ಹೇಳು ಟಾಟಾ ಹೋಗೋಣ. ಎಲ್ಲಿ ಹೋಗೋಣ ಮಗ? ಬಂತಲ್ಲ ಗಾಡಿ ಟಾಟಾ ಆಟೋ ಬಂತಲ್ಲ. ಒಂದು ಅಡುಗೆ ಮಾಡೋದು ಕೆಲಸ ತಪ್ಪಿತು ಇವತ್ತು. ಬೇಡ ಬಿಡಮ್ಮ ಅಂದ್ಲು ಮಗಳು. ಎಲ್ಲರೂ ಒಟ್ಟಿಗೆ ರೆಸ್ಟೋರೆಂಟಿಗೆ ಹೋದ್ವಿ. ನಾನು, ಅಮ್ಮ, ಮಗಳು, ಮೊಮ್ಮಗಳು. ನನ್ನ ಯಜಮಾನರು ಊರಿಗೆ ಹೋಗಿದ್ರು. ಹಾಗಾಗಿ ಸ್ವಲ್ಪ ಒಂದು ಚೇಂಜ್ ಇರುತ್ತೆ ಎಲ್ಲರಿಗೂ ಅಂತ ಹೊರಟ್ವಿ. ಕಾಪಿ ರೈಟ್ ಬರುತ್ತಂತ ಮ್ಯೂಸಿಕ್ ತೆಗೆದೆ ನಾನು. ನೋಡಿ ಅವಳಿಗೆ ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು. ಮೊಮ್ಮಗಳಿಗೆ ಖುಷಿ. ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು ಮ್ಯೂಸಿಕ್ಗೆ. ಅಯ್ಯೋ ಓಡಾಡಿಕೊಂಡು ಅಲ್ಲಿ ಇಲ್ಲಿ. ಮಕ್ಕಳಿಗೆ ಹಾಗೆ ಅಲ್ವಾ, ದೊಡ್ಡ ಜಾಗ ಸಿಕ್ಕಿಬಿಟ್ರೆ ತುಂಬ ಖುಷಿ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ಲು. ನಮಗೂ ಅಷ್ಟೇ ಮಜಾ ಪಾಪೊಟ್ಟಿಗೆ. ಹಾಗೆ ಹೋಟೆಲಲ್ಲಿ ಒಂದಷ್ಟು ಹೊತ್ತು ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಇದೆ. ಅಲ್ಲಿ ಆಟ ಆಡಿಕೊಂಡು ಫುಡ್ಡೆಲ್ಲ ತಿಂದ್ಕೊಂಡು ಅಂತೂ ನಮ್ಮ ಮಧ್ಯಾಹ್ನ ಒಂದಿನ ಇಡೀ ನಮ್ಮದು ಡೇ ಔಟ್ ಥರ ಎಂಜಾಯ್ ಮಾಡಿದ್ವಿ ನಾವು. ನೀವು ನೋಡಿ ಚೆನ್ನಾಗಿದೆ ಎಲ್ಲ ಜಾಗ. ನಿಮಗೂ ತೋರಿಸ್ಬಿಡೋಣ ಅಂತ ನಾನು ರೆಕಾರ್ಡಿಂಗ್ ಹಾಕಿದೆ. ಅಂತ ಇದೆ ಆಮೇಲೆ ಆಟೋ. ಅವನಿ ಅವಳ ಆಟ ಸಾಮಾನಲ್ಲಿ ಆ ಬುಕ್ಕಲ್ಲಿ ಏನೇನೋ ನನಗೆ ತೋರಿಸ್ತಾ ಇದ್ಲು. ನಾನು ಅದನ್ನು ನೋಡ್ತಾ ಇದ್ದೆ. ನನಗೇನು ಗೊತ್ತಾಗಲ್ಲ, ಅದು ಸುಮ್ಮನೆ ಅವಳು ಇಷ್ಟ ಅಲ್ವಾ, ತೋರಿಸ್ತಾ ಇದ್ಲು, ನೋಡ್ತಾ ಇದ್ದೆ. ಮಕ್ಕಳೊಟ್ಟಿಗೆ ಕಳೆಯುವ ಟೈಮ್ ಇದೆಯಲ್ವಾ ಫ್ರೆಂಡ್ಸ್, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅಷ್ಟು ಚೆನ್ನಾಗಿರುತ್ತೆ. ಅವಕ್ಕೇನು ಗೊತ್ತಾಗತ್ತೆ, ಇನ್ನು 1.5 ವರ್ಷದ ಎಳೆ ಮಗು ಅದು. ಆದರೂ ನಮಗೆಷ್ಟು ಖುಷಿ ಕೊಡ್ತಾವಲ್ವಾ, ಅದೇ ಸಂತೋಷದ ಟೈಮ್ಗಳು. ಹಾಗಾಗಿ ನಾವೆಲ್ಲ ಹೊರಗಡೆ ಬಂದಿದ್ವಿ. ನೋಡಿ ಯಜಮಾನರು ಹೊರಗಡೆ ಹೋಗಿದ್ದರು. ನಾನು, ಮಗಳು, ಅಮ್ಮ ಮತ್ತು ಮೊಮ್ಮಗಳು ಒಟ್ಟಿಗೆ ಬಂದಿದ್ವಿ. ಅಲ್ಲೇ ರೆಕಾರ್ಡಿಂಗ್ ಮಾಡಿ ಚೆನ್ನಾಗಿತ್ತು. ಬಟ್ ಅದು ವಾಯ್ಸು ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆ, ಅದಕ್ಕೆ ಕಾಪಿ ಸ್ಟ್ರೈಕ್ ಬಂತು. ಹಾಗಾಗಿ ನಾನು ಪುನಃ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಎಲ್ಲರೂ ಸೇರಿಕೊಂಡು ನಾವು ಬರೀ ಲೇಡೀಸ್ ಔಟ್ ಇವತ್ತು. ನೋಡಿ ಲೇಡೀಸು ಹೊರಗಡೆ ಊಟಕ್ಕೆ ಬಂದಿದ್ದೀವಿ. ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು, ಅದಕ್ಕೆ ಕೂತ್ಕೊಂಡಲ್ಲೇ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವನಿ ನೋಡಿ ಎಷ್ಟು ಖುಷಿ ಇರುತ್ತೆ. ಅವಳಿಗೆ ಜ್ಯೂಸ್ ಬೇಕು, ಇಷ್ಟ ಅವಳಿಗೆ ಜ್ಯೂಸ್ ಕುಡಿಯೋಕ್ಕೆ ಕುಡಿತಾ ಇದ್ದಾಳೆ ಅವಳು. ನಾವು ವೆರೈಟಿ ಫುಡ್ಡೆಲ್ಲ ತರಿಸ್ಕೊಂಡು ಎಲ್ಲರೂ ಚೆನ್ನಾಗಿ
ಮಜಾ ಮಾಡಿದ್ವಿ. ಒಂದು ದಿವಸ ಏನಾದರೂ ಚೇಂಜ್ ಈ ಥರ ಇದ್ದರೆ ಖುಷಿ ಸಿಗತ್ತಲ್ವಾ. ಹಾಗಾಗಿ ಎಲ್ಲ ಒಟ್ಟಿಗೆ ಹೊರಗಡೆ ಹೋಗಿ ಬಂದ್ವಿ. ಅದು ಯಲಹಂಕದಿಂದ ಸ್ವಲ್ಪ ಮುಂದೆ ಆವಲಹಳ್ಳಿ ಹತ್ರ ಒಂದು ಹೋಟೆಲಿಗೆ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಅಲ್ಲಿ ಬಂದು ಮಜಾ ಮಾಡಿದ್ವಿ. ಹಾಗೆ ಅಮ್ಮ, ನಾನು, ಮಗಳು, ಪಾಪು 4 ಜನ. ನೋಡಿ, ಮದರ್ಸ್ ಡೇ ಇದೆಯಲ್ವಾ ಈ ವೀಕೆಂಡಿಗೆ, ಹಾಗಾಗಿ ಈ ವಿಡಿಯೋ ಕರೆಕ್ಟ್ ಆಗತ್ತೆ ಅಂತ ಈ ವಿಡಿಯೋ ನಾನು ಹಾಕೋಣ, ಇದ್ರ ಜೊತೆಗೆ ಆ್ಯಡ್ ಮಾಡೋಣ. ಎಲ್ಲ ಒಟ್ಟಿಗೆ ಹೋಗಿದ್ದು ಎಲ್ಲ ಮದರಲ್ಲಿ ನೋಡಿ, ನನ್ನ ಮಗಳು ಅಮ್ಮ, ನನ್ನ ಮಗಳ ಅಮ್ಮ, ನಾನು, ನನ್ನ ಅಮ್ಮ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅಲ್ವಾ. ಎಲ್ಲ ಅಮ್ಮಂದಿರಿದ್ದೀವಿ. ಹಾಗಾಗಿ ಅಮ್ಮಂದಿರ ದಿನಕ್ಕೆ ನೋಡಿ, ಅವಳ ಅಮ್ಮ ಇವಳು ದಿವ್ಯನಮ್ಮ, ನಾನು, ನನ್ನ ಅಮ್ಮ ನನ್ನ ಪಕ್ಕದಲ್ಲಿದ್ದಾರೆ. ಹೀಗೆ ಮದರ್ಸ್ ಡೇಗೆ ಕರೆಕ್ಟಾಗಿ ಔಟಿಂಗ್ ಬಂದಾಗ ಆಗಿದೆ ನಮ್ಮದು. ಹಾಗಾಗಿ ನಾನು ಮದರ್ಸ್ ಡೇ ಲೆಕ್ಕದಲ್ಲೇ ಈ ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಅಮ್ಮಂದಿರು ಚೆನ್ನಾಗಿರಲಿ ಭೂಮಿ ಮೇಲೆ ಅಂತ ಹಾರೈಸ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ಪಾಪು ನೋಡಿ ಏನು ಆಟ ಆಡ್ತಿದ್ದಾಳೆ. ಕೂರೋದು, ಏಳೋದು, ಟಿಶ್ಯೂ ಒಟ್ಟಿಗೆ ಆಟ ಆಡೋದು, ಮಧ್ಯೆ ಸ್ವಲ್ಪ ತಿನ್ನೋದು, ಜ್ಯೂಸ್ ಕುಡಿಯೋದು. ಹೀಗೆ ಖುಷಿ ಅಲ್ವಾ. ಮಕ್ಕಳಿಗೆ ಒಂದೇ ಕಡೆ ಕೂತಿರೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅವಳು ಆಟ ಆಡ್ತಾ ಇದ್ದಾಳೆ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೂ ಚೆನ್ನಾಗಿ ಜಾಗ ಇದೆ. ಮುಂದೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲೂ ಅಷ್ಟೇ ಎಲ್ಲ ಕಡೆ ಮ್ಯೂಸಿಕ್ ಹಾಕಿದ್ದಾರೆ. ಅದನ್ನೇ ನಾನು ಅಪ್ಲೋಡ್ ಮಾಡೋಕ್ಕೆ ನೋಡಿದೆ, ತಗೊಳ್ಳೋದೇ ಇಲ್ಲ ಯೂಟ್ಯೂಬಲ್ಲಿ. ಹಾಗಾಗಿ ಈಗ ಎಲ್ಲ ಮ್ಯೂಸಿಕ್ ತೆಗೆದುಬಿಟ್ಟು ನೋಡಿ, ಅಲ್ಲಿ ಅಜ್ಜ ಬಂದರು. ಅವಳಿಗೆ ಅಜ್ಜ ಅಂದರೆ ತುಂಬ ಇಷ್ಟ. ಅಜ್ಜ ಬಂದರು ಅಂತ ತಮಾಷೆ ಮಾಡ್ತಿದ್ದೀವಿ. ಅವಳು ಅಜ್ಜ ಅಜ್ಜ ಅಂತ ಅಲ್ಲಿ ಹುಡ್ಕೊಂಡು ಕರೀತಾ ಇದ್ದಾಳೆ. ಹಾಗೆ ಮಕ್ಕಳೇ ಚಂದಪ್ಪ. ಹೀಗೆಲ್ಲ ಇತ್ತು ನಮ್ಮ ಔಟಿಂಗ್. ಮಕ್ಕಳಿಗೆ ಆಟ ಆಡಕ್ಕೂ ಚೆನ್ನಾಗಿದೆ. ಚೆನ್ನಾಗಲ್ಲಿ ಮಕ್ಕಳು ಆಟ ಆಡಿದ್ರು. ನೀವೇ ನೋಡಿ ಅದನ್ನೆಲ್ಲ. ಅವಳನ್ನ ಚಂದ ಆಟ ಆಡಿದ್ಲು. ಅವಳಲ್ಲಿ ಮಕ್ಕಳಿಗೆ ಅದೇ ಖುಷಿ ಅಲ್ವಾ. ಎಂತ ಬೇಕು, ಖುಷಿಯೋ ಖುಷಿ. ಅಲ್ಲಿ ಸುಮಾರು ಸಲ ಜಾರು ಬಂಡಿಲ್ಲೂ ಆಡಿದ್ಲು, ಬೇರೆ ಬೇರೆ ಆಟ ಸಾಮಾನು ಇಟ್ಕೊಂಡು ಆಡಿದ್ಲು. ಅಲ್ಲೊಂದು ಕಾರ್ ಇದೆ ಮಕ್ಕಳಿಗೆ ಆಡೋಕ್ಕೆ, ಅದರಲ್ಲಿ ಆಡಿದ್ಲು. ನೋಡಿ, ನನ್ನ ಮಗಳು ತಳ್ತಾ ಇದ್ದಾಳೆ, ಖುಷಿಲಿ ಆಟ ಆಡಿದ್ಲು. ಹಾಗೆ ಈ ಕಡೆ ಬಾಲ್ಗಳೆಲ್ಲ ತುಂಬಿದ್ದ ಒಂದು ಪಾಂಡ್ ಇದೆಯಲ್ವಾ, ಅದರಲ್ಲೂ ಚಂದ ಆಟ ಆಡಿದ್ಲು. ಹೀಗೆ ಒಂದಷ್ಟು ಆಟ ಆಡಿ ಅಲ್ಲೇ ನಾವು ಆಮೇಲೆ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಿತ್ತು, ಸ್ವಲ್ಪ ಅದನ್ನು ಶಾಪಿಂಗ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಬಂದ್ವಿ. ಪಾಪು ನೋಡಿ, ಅಲ್ಲೂ ಆಟ ಸಾಮಾನು ಏನೇನೋ ಕಣ್ಣಿಗೆ ಬೀಳ್ತಾ ಇತ್ತು, ಅದನ್ನು ಹಿಡ್ಕೊಂಡು ಓಡಾಡ್ತಾ ಇದ್ಲವಳು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮದು ಆವತ್ತಿನ ಔಟಿಂಗ್. ಮದರ್ಸ್ ಡೇ ಸ್ಪೆಷಲ್ ಅಂತ ತಿಳ್ಕೊಂಡು ಹೋಗಿದ್ವಿ ಅಷ್ಟೇ. ಹೀಗೆ ಇವತ್ತಿನ ದಿನ ಮಗಳು, ಮೊಮ್ಮಗಳು, ಅಮ್ಮ, ನಾನು ಎಲ್ಲ ಸೇರಿ ಒಂದು ಡೇ ಔಟ್ ಥರ ಚೆನ್ನಾಗಾಯಿತು. ಹೀಗೆ ಮಧ್ಯೆ ಒಂದು ಚೇಂಜಸ್ ಬೇಕಲ್ವಾ. ಹಾಗಾಗಿ ಈ ವಾರ ವಿಮೆನ್ಸ್ ಡೇ ಬೇರೆ ಇದೆಯಲ್ವಾ, ಆ ಲೆಕ್ಕದಲ್ಲಿ ಒಂದು ನಾವು ಬರೀ ಲೇಡೀಸೇ ಇದ್ವಿ ಬೇರೆ ಇವತ್ತು. ಹಾಗಾಗಿ ಒಂದು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಆದಂಗೂ ಆಯಿತು. ಏನಂತೀರ ನೀವು? ಇವತ್ತಿನ ದಿನ ಹೀಗಿತ್ತು. ಈಗ ನೋಡಿ ನೀವು, ನಾನು, ಅಮ್ಮ, ಮಗಳು, ಮೊಮ್ಮಗಳು 4 ಜನ್ರೇಷನ್ನ ಫೋಟೋ ಹಾಕಿದ್ದೀನಿ. ನನ್ನ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ. ಬಾಯ್ ಎಲ್ಲರಿಗೂ.